Praise the Lord. Hi everyone. Welcome back to this next session on complex numbers. ವಿದ್ಯಾರ್ಥಿಗಳೇ ನಾವು ಪ್ರೀವಿಯಸ್ ಸೆಷನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ನ ಪಾರ್ಟ್ ಒನ್ನಲ್ಲಿ ತುಂಬ ಒಂದಷ್ಟು ಕಾನ್ಸೆಪ್ಟ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ವೇರ್ ವಿ ಲೆಫ್ಟ್ ಇನ್ ದ ಲಾಸ್ಟ್ ಕ್ಲಾಸ್. ಓಕೆ, ಸೊ ಈ ಒಂದು ಇಂಟ್ರೊಡಕ್ಷನ್ ಜೊತೆ ಲೆಟ್ಸ್ ಹ್ಯಾವ್ ರೀಕ್ಯಾಪ್. ಲಾಸ್ಟ್ ಕ್ಲಾಸಲ್ಲಿ ಎಲ್ಲಿ ನಿಲ್ಲಿಸಿದ್ವಿ ಅಂತ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ 2 ಪ್ರಾಬ್ಲಮ್ ಸಾಲ್ವ್ ಮಾಡಿ ವಿ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಟಾಪಿಕ್. ಓಕೆ, ಹೋಪ್ ಯು ಆರ್ ಆಲ್ ರೆಡಿ. ಲೆಟ್ಸ್ ಗೋ ಟು ದ ಲಾಸ್ಟ್ ಟಾಪಿಕ್ ವೇರ್ ವಿ ಲೆಫ್ಟ್. ನಾವು ಹಿಂದಿನ ಕ್ಲಾಸಲ್ಲಿ ಪವರ್ ಆಫ್ ಐ ಅನ್ನೋ ಒಂದು ಕಾನ್ಸೆಪ್ಟ್ ಜೊತೆ ಮಾಡ್ತಾಯಿದ್ವಿ. ಲೆಟ್ಸ್ ಟೇಕ್ ಫ್ಯೂ ಪ್ರಾಬ್ಲಮ್ಸ್. ಸೊ ಇಲ್ಲಿಗೆ ನಿಲ್ಲಿಸಿದ್ವಿ ನಾವು. ಸ್ವಲ್ಪ ನೋಡ್ಕೊಳ್ಳೋಣ. ಐ ಪವರ್ 1 ಇಸ್ ರೂಟ್ ಆಫ್ -1, ಐ ಸ್ಕ್ವೇರ್ ಇಸ್ -1, ಐ ಕ್ಯೂಬ್ ಇಸ್ -i ಆ್ಯಂಡ್ ಐ ಪವರ್ 4 ಇಸ್ 1 ಅಂತ ಹೇಳಿ. ರಿಮೆಂಬರ್ 1/i will be -i and 1/-i will be i. ಓಕೆ, ಆ್ಯಂಡ್ ಅಲಾಂಗ್ ವಿತ್ ದಟ್ ನಾನು ಸ್ವಲ್ಪ ಸ್ಪೆಷಲ್ ಫಾರ್ಮುಲಾಸ್ ಕೊಟ್ಟಿದೆ. ಐ ಪವರ್ 4n ಇದ್ದರೆ 1 ಇರುತ್ತೆ, ಐ ಪವರ್ 4n + 1 ಇದ್ದರೆ ಐ ಬರುತ್ತೆ, ಐ ಪವರ್ 4n + 2 ಅಂದರೆ -1 ವ್ಯಾಲ್ಯೂ ಆಗುತ್ತೆ, ಐ ಪವರ್ 4n + 3 ಅಂದರೆ -i will be the value of this. Okay, and along with that I gave you a general formula. I power of 4 continuous multiples of n ಇದ್ದರೆ ಅದರ ವ್ಯಾಲ್ಯೂ 0 ಅಂತ. ಓಕೆ, ಸೊ ಇದಕ್ಕೆ ರಿಲೇಟೆಡ್ ಫ್ಯೂ ಬೇಸಿಕ್ ಪ್ರಾಬ್ಲಮ್ಸ್ ನೋಡಿ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಸೊ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂದರೆ, ಇವ್ಯಾಲ್ಯೂಯೇಟ್ ದ ಫಾಲೋವಿಂಗ್ ಅಂತ ಬರೀತಾನೆ, ಅಥವಾ a+ib ಫಾರ್ಮಲ್ ಬರೀರಿ ಅಂತ. ಸಿ ಐ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಐ ಪವರ್ 32. ಐ ವಿಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಐ ಪವರ್ 32 ವಿತ್ ರೆಸ್ಪೆಕ್ಟ್ ಟು ದೀಸ್ ಬೇಸಿಕ್ ಫಾರ್ಮುಲಾಸ್. ಸೊ ಈ ಫಾರ್ಮೆಟ್ಗೆ ತಂದು ಐ ವಿಲ್ ಫೈಂಡ್ ದ ವ್ಯಾಲ್ಯೂ. ಓಕೆ, ಸೊ ಲುಕ್ ಹಿಯರ್, ಐ ಪವರ್ 32 ಕ್ಯಾನ್ ಬಿ ರಿಟನ್ ಆ್ಯಸ್ ಐ ಪವರ್, ವಿ ನೋ 4 8s are 32, correct alva? Okay, so this is nothing but I have I power 4 power n, I power of 4 into n ide. So I power of 4 into n idre we know that value is 1. Gottagtideya? So directly we can say I power 32 value is nothing but 1. Gottagtideya? Simple problems. Now if you take the another one, think of I power 41 anta tagoli. So I power 41 tagondre we can write this as I power 40 plus 1 ಅಂತ ಬರೀತೀನಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಮಲ್ಟಿಪಲ್ಸ್ ಆಫ್ 4 ಅಲ್ಲಿ ಬರೀರಿ. 4 10s are 40 plus 1. ಸೊ ಇಲ್ಲಿ ಯಾವ ವ್ಯಾಲ್ಯೂ, ಯಾವ ಇಂಟೀಜರ್ ಬರುತ್ತೆ ಅನ್ನೋದು ನಾಟ್ ಅ ಪ್ರಾಬ್ಲಮ್, ಬಟ್ ಓನ್ಲಿ ಥಿಂಗ್ ಇಸ್ ಮೇಕ್ ಶೂರ್ ಯು ಕ್ಯಾನ್ ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ 4n + 1, 4n + 2, 4n + 3 ಆರ್ 4n. ರೈಟ್, ಸೊ ಐ ಪವರ್ 4n + 1 ಇದ್ದರೆ ವಿ ನೋ ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ I. So I power ಎಷ್ಟೇ ದೊಡ್ಡ ಪವರ್ ಇರಲಿ we can use multiples of 4 formula. Now let us think of I power 122. ಸರ್ ಎಷ್ಟು ಸರಿ ಮಲ್ಟಿಪ್ಲೈ ಮಾಡ್ಬೋದು ಅಂತ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. I power 122 can be written as I power 4, I can write it as 4 times 30. 4 times 30 ಏನಾಗುತ್ತೆ, 120 ಆಗುತ್ತೆ, ಪ್ಲಸ್ 2. ಗೊತ್ತಾಗ್ತಿದೆ ಇದೆ? ಅಥವಾ ನೀವು ಇದನ್ನೇ ಸ್ಪ್ಲಿಟ್ ಮಾಡಿ 122ನ 4ಇಂದ ಡಿವೈಡ್ ಮಾಡಿದ್ರೆ ಆ್ಯಕ್ಚುಲಿ ಕಂಪ್ಲೀಟಾಗಿ ಡಿವೈಡ್ ಆಗೋದು 120 ಮಾತ್ರ. ಸೊ 120ನ 4 into 30 ಅಂತ ಬರೀತೀನಿ. ಸೊ 120 + 2, ದಿಸ್ ಇಸ್ ಆಫ್ ದ ಫಾರ್ಮ್ ಐ ಪವರ್ 4n + 2. ಸೊ ಐ ಪವರ್ 4n + 2 ಫಾರ್ಮುಲಾ ಏನು, ದಟ್ ವಿಲ್ ಬಿ ನಥಿಂಗ್ ಬಟ್ -1. ಸೊ ಐ ವಿಲ್ ರೈಟ್ ದಿಸ್ ವ್ಯಾಲ್ಯೂ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ -1. ಓಕೆ, ಡೈರೆಕ್ಟಾಗಿ ಬರೀಬೋದು. ವೆರಿ ಯೂಸ್ಫುಲ್ ಫಾರ್ಮುಲಾಸ್ ದೋಸ್ ಆರ್, ಪರ್ಟಿಕ್ಯುಲರ್ಲಿ ಫಾರ್ CET basis. Now think of much more bigger value. So I power 443 ಅಂತ ತಗೊಳ್ತೀನಿ. ಓಕೆ, ಸೊ ದಿಸ್ ಇಸ್ ಆ್ಯಕ್ಚುಲಿ ಐ ಕ್ಯಾನ್ ಸ್ಪ್ಲಿಟ್ ಇಟ್ ಆ್ಯಸ್ 440 + 3 ಅಂತ. ಸೊ 440 ಕ್ಯಾನ್ ಬಿ ರಿಟನ್ ಆ್ಯಸ್ ಐ ಪವರ್ ಆಫ್ 4 into 110. ಸೊ 110 into 4 ಏನಾಗುತ್ತೆ, 440 ಆಗುತ್ತೆ, ಪ್ಲಸ್ 3. ಸೊ ದಿಸ್ ಇಸ್ ಆಫ್ ದ ಫಾರ್ಮ್ ಐ ಪವರ್ 4n + 3. ಸೊ ಐ ಪವರ್ 4n + 3 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ -i. ಗೊತ್ತಾಗ್ತಿದೆಯಾ? ಸೊ ಈ ಥರ ನೋ ಮ್ಯಾಟರ್ ಹೌ ಮಚ್ ಬಿಗ್ ದ ಪವರ್ ಆಫ್ ಐ ಇಸ್, ವಿ ಕ್ಯಾನ್ ಸ್ಟಿಲ್ ಬ್ರಿಂಗ್ ಇಟ್ ಇನ್ ಟು ದ ಸ್ಟ್ಯಾಂಡರ್ಡ್ ಫಾರ್ಮ್ ಆ್ಯಂಡ್ ಇವ್ಯಾಲ್ಯುಯೇಟ್ ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್. ಓಕೆ, ನಾವು ಈಗ ಸ್ಪೆಷಲ್ ಫಾರ್ಮುಲಾ ತೊಗೊಳ್ತೀನಿ. 1 / i ಹೋಲ್ ಪವರ್ 39 ಕೇಳ್ದ ಅಂತ ಅಂದ್ಕೊಳ್ಳಿ. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ವಿ ನೋ 1/i. ಈಗ ತಾನೇ ಹೇಳಿದೆ 1/i ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ -i. ಸೊ -i ಪವರ್ 39. ಓಕೆ, ಆಮೇಲೆ ಪವರ್ ಆಡ್ ಇರೋದ್ರಿಂದ ದಿಸ್ ಮೈನಸ್ ವಿಲ್ ರಿಮೇನ್ ಆ್ಯಸ್ ಇಟ್ ಈಸ್ ಆ್ಯಂಡ್ ದಿಸ್ ಐ ವಿಲ್ ಬಿ ರೈಸ್ ಟು ದ ಪವರ್ 39. ನಮ್ಗೆ ಗೊತ್ತು 4 9s are 36 ಅಂತ, 4 10s are 40 ಆಗೋಗುತ್ತೆ. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ -i ಪವರ್, I can take it as 36 + 3.
ಓಕೆ. ಸೊ ಇದನ್ನು ಬೇಕಿದ್ರೆ ಮೈನಸ್ ಆಫ್ ಐ ಪವರ್ 36ನ 4 times 9 plus 3 ಅಂತ ಬರ್ಕೊಳ್ತೀವಿ. ನಾವು ದಿಸ್ ಇಸ್ ಆಫ್ ದ ಫಾರ್ಮ್ ಐ ಪವರ್ 4n plus 3. ಸೊ ಐ ಪವರ್ 4n plus 3 ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ನೆನ್ಪಿಟ್ಕೊಳ್ಳಿ ಮೈನಸ್ ಐ ಆದರೆ ಹೊರಗಡೆ ಒಂದು ಮೈನಸ್ ಇದೆ ಆ್ಯಂಡ್ ದಿಸ್ ವಿಲ್ ಗಿವ್ ಯು, ರಿಮೆಂಬರ್ ಓನ್ಲಿ ದಿಸ್ ಮಚ್ ವಿಲ್ ಗಿವ್ ಯು ಮೈನಸ್ ಐ. ಗೊತ್ತಾಗ್ತಿದೆಯಾ? ಸೊ ದಿಸ್ ವಿಲ್ ಬಿ ಮೈನಸ್ ಐ. ಸೊ ಮೈನಸ್ ಆಫ್ ಮೈನಸ್ ಬಿಕಮ್ಸ್ ಪ್ಲಸ್ ಐ. ಸೊ ದಿಸ್ ವುಡ್ ಬಿ ದ ವ್ಯಾಲ್ಯೂ ಆಫ್ ದಿಸ್. ಸೊ ಐವ್ ಯೂಸ್ಡ್ ದಿಸ್ ರಿಸಲ್ಟ್ ಹಿಯರ್. ಓಕೆ, ಈಗ ಎಲ್ಲ ಪಾಸಿಟಿವ್ ಪವರ್ಸ್ ತೊಗೊಂಡಿದ್ದೆ. ವಾಟ್ ಅಬೌಟ್ ಇಫ್ ಯು ಹ್ಯಾವ್ ಅ ನೆಗೆಟಿವ್ ಪವರ್? ಓಕೆ, ಫ್ರ್ಯಾಕ್ಷನ್ ಇರಬಾರ್ದು ಬಟ್ ಇಂಟೀಜರ್ಸ್ ಇರ್ಬೋದು. ಓಕೆ, ಸಿ ವಾಟ್ ಹ್ಯಾಪನ್ಸ್. ಸೊ ಐ ಪವರ್ -39 ತೊಗೊಳೋಣ. ಸೊ ಪವರ್ ಪಾಸಿಟಿವೇ ಇರಬೇಕು ಅಂತಿಲ್ಲ, ನೆಗೆಟಿವ್ನು ತೊಗೋಬೋದು. ಸೊ ಇದನ್ನು ನಾನು ಹೆಂಗೆ ಸ್ಪ್ಲಿಟ್ ಮಾಡ್ತೀನಿ ನೋಡಿ. -39 ಕ್ಯಾನ್ ಬಿ ರಿಟನ್ ಆ್ಯಸ್ -40 + 1. ಕರೆಕ್ಟಾ? -40 + 1 ವಿಡ್ ಬಿ -39. ಕರೆಕ್ಟಾ? ಸೊ ಈಗೇನು ಮಾಡ್ತೀನಿ, ದಿಸ್ ವಿಲ್ ಬಿ ನಥಿಂಗ್ ಬಟ್ ಮೈನಸ್ ಐ ಪವರ್ ಆಫ್, ನೆನ್ಪಿಟ್ಕೊಳ್ಳಿ 4 ಇಂಟು ಬರೀಬೇಕಲ್ಲ. ಸೊ ಐ ವಿಲ್ ರೈಟ್ ಆ್ಯಕ್ಚುಲಿ 4 ಇಂಟು -10. ಸೊ 4 ಇಂಟು -10 ಏನಾಗುತ್ತೆ? -40 ಆಗುತ್ತೆ ಪ್ಲಸ್ 1. ಇಸ್ ಇಟ್ ಕ್ಲಿಯರ್? Okay, so this would be of the form I power 4n plus 1. We know I power 4n plus 1 value is nothing but I, and this will be the answer for the value of I power -39. Easy ಇದೆಯಲ್ವಾ? ರೈಟ್. ಕೆಲವು ಸರಿ ಈ ಥರ ಪ್ರಾಬ್ಲಮ್ ಸಿ ಇ ಟಿಯಲ್ಲಿ ಕೇಳ್ತಾನೆ. ಇವ್ಯಾಲ್ಯೂಯೇಟ್ ಅಥವಾ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾನೆ. ಐ ಪವರ್ 396 ಪ್ಲಸ್ ಐ ಪವರ್ 397 ಪ್ಲಸ್ ಐ ಪವರ್ 398 ಪ್ಲಸ್ ಐ ಪವರ್ 399 ಪ್ಲಸ್ ಐ ಪವರ್ 400 ಅಂತ. ಸೊ ಈಗ ನೀವು ಪ್ರತಿಯೊಂದನ್ನು ಸಾಲ್ವ್ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ, ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ವಾಟ್ ಐ ವಿಲ್ ಡೂ ಇಟ್ ಈಸ್, ವಿ ನೋ ದೀಸ್ 4 ನಂಬರ್ಸ್ ಆರ್ ಕಂಟಿನ್ಯೂಯಸ್ ಇಂಟೀಜರ್ಸ್. ಕರೆಕ್ಟಾ? ನೀವು ಬೇಕಾದ್ರೆ ಫಸ್ಟ್ 4 ತೊಗೊಳ್ಬೋದು ಅಥವಾ ಲಾಸ್ಟ್ 4 ತೊಗೊಳ್ಬೋದು. ಯಾವ್ದು ತೊಗೊಂಡ್ರು ಆನ್ಸರ್ ಮಾತ್ರ ಚೇಂಜ್ ಆಗೋದಿಲ್ಲ. ಬಿಕಾಸ್ ರಿಮೆಂಬರ್ ಐ ಪವರ್ 396 ವಿಲ್ ಬಿ ಸೇಮ್ ಆ್ಯಸ್ ಐ ಪವರ್ 400. ಬೇಕಾದ್ರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಈ ಪೂರ್ತಿನ ಐ ವಿಲ್ ರೈಟ್ ದ ವ್ಯಾಲ್ಯೂ ಆ್ಯಸ್ 0. ಯಾಕೆ ಯೂಸ್ ಮಾಡಿದೆ? ಬಿಕಾಸ್ ಐ ಟೋಲ್ಡ್ ಯು ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಪವರ್ 4n, 4n plus 1, 4n plus 2, 4n plus 3. ಅದರ ಅರ್ಥ 3 ಕಂಟಿನ್ಯೂಸ್ ನಂಬರ್ಸ್ ಐ ಪವರ್ ಆಫ್ ಇದ್ದರೆ ಅದರ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಪ್ಲಸ್ ಈಗ ನನಗೆ ಉಳಿದಿರೋದು 400 ಮಾತ್ರ. 400ನ 4 ಇಂಟು 100 ಅಂತ ಬರಿತೀನಿ. ಸೊ ದಿಸ್ ಈಸ್ ನಥಿಂಗ್ ಬಟ್ 0 ಪ್ಲಸ್ ವಾಟ್ ಈಸ್ ಐ ಪವರ್ 4n. ಐ ಪವರ್ 4n ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1 ಆ್ಯಂಡ್ 0 ಪ್ಲಸ್ 1 ಇಸ್ ನಥಿಂಗ್ ಬಟ್ 1. ಸೊ ಇದು ನಾನು ಫಸ್ಟ್ 4ಗೆ 0 ಹಾಕ್ಕೊಂಡು ಈ ವ್ಯಾಲ್ಯೂ ಇದನ್ನು ಇವ್ಯಾಲ್ಯೂಯೇಟ್ ಮಾಡಿದೆ. ಬಟ್ ಇನ್ ಕೇಸ್ ಈ 4 ವ್ಯಾಲ್ಯೂಸ್ ಈ ಕಡೆ ಇರೋ 4 ವ್ಯಾಲ್ಯೂಸ್ನ ತೊಗೊಂಡ್ರೂ 0 ಆಗುತ್ತೆ. ನಾವು ಯು ಕ್ಯಾನ್ ಚೆಕ್ ವಾಟ್ ಹ್ಯಾಪನ್ಸ್ ಟು ಐ ಪವರ್ 396. ದಟ್ ವಿಲ್ ಆಲ್ಸೋ ಬಿ 1 ಓನ್ಲಿ. ಓಕೆ, ಚೆಕ್ ಮಾಡಿ. ಐ ಪವರ್ 396 ಆ್ಯಕ್ಚುಲಿ ಕ್ಯಾನ್ ಬಿ ರಿಟನ್ ಆ್ಯಸ್ ಐ ಪವರ್, ಇಟ್ ಈಸ್ 4 times 99. 4 times 100 is 400 ಆಗುತ್ತೆ. 4 times 99 is 396 ಆಗುತ್ತೆ. ಅಗೇನ್ ಇಟ್ ಈಸ್ ಮಲ್ಟಿಪಲ್ಸ್ ಆಫ್ ಐ ಪವರ್ 4n. ಐ ಪವರ್ 4n ಮಲ್ಟಿಪಲ್ ಇಸ್ 1. ಗೊತ್ತಾಗ್ತಿದೆಯಾ? ಸೊ ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ವಿತಿನ್ ಅ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸ್ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಪ್ರೊವೈಡೆಡ್ ಯು ನೋ ದ ಬೇಸಿಕ್ ಫಾರ್ಮುಲಾಸ್ ವಿಚ್ ಐ ಜಸ್ಟ್ ಗೇವ್ ಯು ಇನ್ ದಿ ಲಾಸ್ಟ್ ಕ್ಲಾಸ್. ಓಕೆ, ಸೊ ಬಿಫೋರ್ ವಿ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಒಂದೆರಡು ಪ್ರಾಬ್ಲಮ್ ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಯು ಕ್ಯಾನ್ ಟ್ರೈ ಇಟ್ ಬೈ ಯೋರ್ ಸೆಲ್ಫ್. ಸೊ ದೀಸ್ ಆರ್ ದ ಹೋಮ್ವರ್ಕ್ ಕ್ವೆಶನ್ಸ್. ಐ ಪವರ್ 592, ಐ ಪವರ್ -135, 1 by ಐ ಪವರ್ 42 ಆ್ಯಂಡ್ ಐ ಪವರ್ 600 ಇಂದ ಐ ಪವರ್ 604 ವರೆಗೂ. Okay, you can simplify this by what we did just now. Okay, moving on to the next concept. The next simple concept is square root of a negative real number. Okay, tumba simple concept idu, nothing to worry. Now think of first formula, root a into root b. If the value of root a into root b is equal to 0, then that means either a will be 0 or b will be 0 usually. Okay, idu ಕಾಂಪ್ಲೆಕ್ಸ್ ನಂಬರ್ಸಲ್ಲಿ ಬರೋದಿಲ್ಲ ಬಿಕಾಸ್ ಬೋತ್ ಆರ್ ಪಾಸಿಟಿವ್ ನಂಬರ್ಸ್. ಓಕೆ, ಸೊ ಪ್ಲೀಸ್ ರಿಮೆಂಬರ್ ಇಫ್ ದ ರೂಟ್ ಎ ಇಂಟು ರೂಟ್ ಬಿ ಇಸ್ 0, ದಟ್ ಮೀನ್ಸ್ ಐದರ್ ಎ ವಿಲ್ ಬಿ 0 ಆರ್ ಬಿ ವಿಲ್ ಬಿ 0, ನಾಟ್ ಬೋತ್. ಓಕೆ, ನಾವು ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ರೂಟ್ ಎ ಇಂಟು ರೂಟ್ ಬಿ ವಿಲ್ ಬಿ ನಥಿಂಗ್ ಬಟ್ ರೂಟ್ ಎ ಬಿ. ಓನ್ಲಿ ಇದು ಯಾವಾಗ ಆಗುತ್ತೆ ಅಂತಂದರೆ ಪಾಸಿಟಿವ್ ರಿಯಲ್ ನಂಬರ್ಸ್ ಇದ್ದಾಗ ಮಾತ್ರ. ಪ್ಲೀಸ್ ನೋಟ್ ಇಟ್ ಡೌನ್. ಓನ್ಲಿ ಇಫ್ ಬೋತ್ ಎ ಆ್ಯಂಡ್ ಬಿ ಆರ್ ಪಾಸಿಟಿವ್. But in case if both a and b are negative real numbers, then root a into root b cannot be equal to root ab. Okay, ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯೂಶಲಿ ವಿ ಹ್ಯಾವ್ ಸೀನ್ ಸಚ್ ಕೈಂಡ್ ಆಫ್ ಪ್ರಾಬ್ಲಮ್ಸ್. ಯಾವ ಥರ ಅಂತಂದರೆ, ಇಫ್ ಐ ಹ್ಯಾವ್ ರೂಟ್ 3
ಇಂಟು ರೂಟ್ 4 ಇತ್ತು ಅಂತಂದರೆ ಎರಡೂ ಪಾಸಿಟಿವ್ ಇರೋದ್ರಿಂದ ವಿ ಆ್ಯಕ್ಚುಲಿ ಟೇಕ್ ರೂಟ್ ಆಫ್ 3 ಇಂಟು 4, ಸೊ ದಟ್ ಈಸ್ ನಥಿಂಗ್ ಬಟ್ ರೂಟ್ 12 ಅಂತ ತಗೊಳ್ತೀವಿ. ಓಕೆ, ಸೊ ಈ ಥರ ಯಾವಾಗ ತಗೊಳ್ಬೋದು ಡೈರೆಕ್ಟಾಗಿ ಅಂತಂದರೆ ಇಫ್ ಬೋತ್ ದ ವ್ಯಾಲ್ಯೂಸ್ ಆರ್ ಪಾಸಿಟಿವ್ ಆ್ಯಂಡ್ ಅಟ್ಲೀಸ್ಟ್ ಒನ್ ಆಫ್ ದಿ ವ್ಯಾಲ್ಯೂ ಇಸ್ ಪಾಸಿಟಿವ್. ನಾವು ಲುಕ್ ಎಟ್ ದಿಸ್. ಇಫ್ ಐ ವಾಂಟ್ ದ ವ್ಯಾಲ್ಯೂ ಆಫ್ ರೂಟ್ ಆಫ್ -3 ವ್ಯಾಲ್ಯೂ ಬೇಕು ಅಂತ ಅಂದ್ಕೊಳ್ಳಿ, ಐ ವಿಲ್ ರೈಟ್ ದಿಸ್ -3 ಆ್ಯಸ್ -1 ಇಂಟು 3 ಅಂತ ಬರ್ಕೊಳ್ತೀನಿ. ಓಕೆ, ಸೊ ದಿಸ್ ರೂಟ್ 3 ಈ ಥರ ಪ್ರಾಬ್ಲಮ್ಸ್ ನಾವು ತುಂಬ ನೋಡ್ತೀವಿ. ವಿ ವಿಲ್ ಡೈರೆಕ್ಟ್ಲಿ ಟೇಕ್ ಇನ್ ದ ಲಾಸ್ಟ್ ಕಾನ್ಸೆಪ್ಟ್. ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನೋ ಕಾನ್ಸೆಪ್ಟ್ ಸಾಲ್ವ್ ಮಾಡುವಾಗ ಇದನ್ನು ಇದೇ ಥರ ತೊಗೊಳ್ತೀವಿ. ರೂಟ್ ಒಳಗಡೆ ನೆಗೆಟಿವ್ ಯಾವುದೇ ನಂಬರ್ ಬಂದರೂ -1 ಇಂಟು ಆ ನಂಬರ್ ಅಂತ ಬರ್ಕೊಳ್ತೀವಿ. ಸೊ ದಟ್ ಈಸ್ ನೌ ವಿ ಕ್ಯಾನ್ ಸ್ಪ್ಲಿಟ್ ದ ರೂಟ್ಸ್. ಸೊ ರೂಟ್ ಆಫ್ a ಇಂಟು bನ I will write it as root 1 into root 3. Okay, so this is nothing but we know the value of root of -1 is nothing but I. Beginning ಇಂದ ಅದೇ ಹೇಳ್ಕೊಂಬಂದಿರೋದು. So this will be nothing but I root 3. ಇದು ಯಾವಾಗ ಆಗುತ್ತೆ? At least one should be positive. If both are positive, you cannot take this. ಯಾಕೆಂದರೆ ನೋಡಿ, now if you want, now think of this, if you want root of -1 ಇಂಟು ರೂಟ್ ಆಫ್ -1ನ ಈ ರೂಲ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ಸೊ ದಿಸ್ ವಿಲ್ ಆ್ಯಕ್ಚುಲಿ ನಥಿಂಗ್, ಯು ಕೆನಾಟ್ ರೈಟ್ ದಿಸ್ ಆ್ಯಸ್ ರೂಟ್ ಆಫ್ -1 ಇಂಟು -1. ರೂಟ್ ಒಳಗಡೆ ಇದೆ ಅಂತ ಎರಡೂ ಮಲ್ಟಿಪ್ಲೈ ಮಾಡೋಕ್ಕಾಗೋದೇ ಇಲ್ಲ, ಬಿಕಾಸ್ ದಿಸ್ ವಿಲ್ ಬಿ ಈಕ್ವಲ್ ಟು ರೂಟ್ -1 ಇಂಟು -1 ಪ್ಲಸ್ 1 ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ 1. ಬಟ್ ವಿ ನೋ ದಟ್ ರೂಟ್ ಆಫ್ -1 ಸ್ಕ್ವೇರ್ ಅಥವಾ -i ಸ್ಕ್ವೇರ್ ವಿಲ್ ಬಿ -1. ಸೊ ದಿಸ್ ಈಸ್ ದ ರೀಸನ್ ವಿ ಸೇ ದಿಸ್ ಈಸ್ ನಾಟ್ ಪಾಸಿಬಲ್. ಸೊ ರೂಟ್ ಆಫ್ -1 ಇಂಟು -1 ಬರ್ಕೊಳ್ಳೇಬಾರ್ದು. ಓಕೆ, ಸೊ ಅದು ಬರ್ಕೊಂಡಾಗ ಇದಾಗುತ್ತೆ ಆ್ಯಂಡ್ ದಟ್ ಈಸ್ ಈಕ್ವಲ್. ಸೊ ದಿಸ್ ಈಸ್ ನಾಟ್ ಅಲೌಡ್ ಇಫ್ ಬೋತ್ ಆರ್ ನೆಗೆಟಿವ್. ಪ್ಲೀಸ್ ನೋಟ್ ಇಟ್ ಡೌನ್. ಇಫ್ ಬೋತ್ ದ ವ್ಯಾಲ್ಯೂಸ್ ಇನ್ಸೈಡ್ ದ ರೂಟ್ ಆರ್ ನೆಗೆಟಿವ್, ಯು ಕೆನಾಟ್ ಮಲ್ಟಿಪ್ಲೈ ಇನ್ಸೈಡ್ ದ ರೂಟ್ because of negative real numbers. This is a very important rule you have to remember for the next classes while problem solving. Now moving on to the next topic, ಐಡೆಂಟಿಟೀಸ್. ಸೊ ಆಲ್ಜಿಬ್ರಾದಲ್ಲಿ ನಾವು ಹೇಗೆ ಐಡೆಂಟಿಟೀಸ್ a+b² ಅಥವಾ a-b² ಐಡೆಂಟಿಟೀಸ್ ಸ್ಯಾಟಿಸ್ಫೈ ಆಗ್ತಿತ್ತು, ದೋಸ್ ವೇರ್ ಐಡೆಂಟಿಟೀಸ್ ಆಫ್ ರಿಯಲ್ ನಂಬರ್ಸ್. ಇನ್ ಸೇಮ್ ವೇ ಐಡೆಂಟಿಟೀಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರುತ್ತೆ. ಒನ್ ಬೈ ಒನ್ ನೋಡೋಣ. ವೆರಿ ಸಿಂಪಲ್. ಜಸ್ಟ್ ಲೈಕ್ a+b², ಇಫ್ ಯು ಟೇಕ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ z1 ಆ್ಯಂಡ್ z2, ಇಟ್ ವಿಲ್ ಸ್ಟಿಲ್ ಫಾಲೋ ದ ಸೇಮ್ ರೂಲ್. a² ಅಂದರೆ z1² ಪ್ಲಸ್ b² ಅಂದರೆ z2². ಇಲ್ಲಿ ಪ್ಲಸ್ ಇದ್ದರೆ +2ab, ಇಲ್ಲಿ ಮೈನಸ್ ಇದ್ದರೆ -2ab. ಎ ಜಾಗದಲ್ಲಿ z1 ಇರುತ್ತೆ, ಬಿ ಜಾಗದಲ್ಲಿ z2. ಸಿಮಿಲರ್ಲಿ a² - b² is equal to a+b into a - b ಅಂತ ಗೊತ್ತಿದೆ. ಇಫ್ ದಟ್ ಐಡೆಂಟಿಟಿ ವಿಲ್ ಬಿ ಸ್ಯಾಟಿಸ್ಫೈಡ್ ಬೈ ಟು ಕಾಂಪ್ಲೆಕ್ಸ್ ನಂಬರ್ z1 ಆ್ಯಂಡ್ z2. ನಾವು ನೆಕ್ಸ್ಟ್ ಒನ್, ಸಿಮಿಲರ್ಲಿ ಯಾವ್ಯಾವ ಐಡೆಂಟಿಟೀಸ್ ಆಲ್ಜಿಬ್ರಾದಲ್ಲಿ ಸ್ಯಾಟಿಸ್ಫೈ ಆಗುತ್ತೋ ಅದು ಕಾಂಪ್ಲೆಕ್ಸ್ ನಂಬರ್ಸ್ಗೂ ಸ್ಯಾಟಿಸ್ಫೈ ಆಗುತ್ತೆ. ಜಸ್ಟ್ ಲೈಕ್ a+b³ ಆ್ಯಂಡ್ a-b³. ಓಕೆ, ನೋ ನೀಡ್ ಟು ಐಡೆಂಟಿಫೈ ಎವ್ರಿಥಿಂಗ್. ಓಕೆ, ಸೊ ಯಾವ್ಯಾವ ಆಲ್ಜಿಬ್ರೈಕ್ ಐಡೆಂಟಿಟೀಸು ರಿಯಲ್ ನಂಬರ್ಸ್ಗೆ ಸ್ಯಾಟಿಸ್ಫೈ ಆಗುತ್ತೋ ಕಾಂಪ್ಲೆಕ್ಸ್ ನಂಬರ್ಸ್ ವಿಲ್ ಆಲ್ಸೋ ಸ್ಯಾಟಿಸ್ಫೈ ದಿ ಸೇಮ್ ಆಲ್ಜಿಬ್ರೈಕ್ ಐಡೆಂಟಿಟೀಸ್. ಗೊತ್ತಾಗ್ತಿದೆಯಾ? ಆ್ಯಂಡ್ ಸೋ ಆನ್ ಅಂದರೆ ಇಟ್ಸ್ ಅಂಡರ್ಸ್ಟುಡ್. ಓಕೆ, ಸೊ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಕ್ಕಿಂತ ಮುಂಚೆ ಈ ಕಾನ್ಸೆಪ್ಟ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇನ್ ಕೇಸ್ ಇಫ್ ಯು ಹ್ಯಾವ್ -√3 ಇಂಟು -√5 ಇತ್ತು ಅಂತ ಅಂದ್ಕೊಳ್ಳಿ, ಪ್ಲೀಸ್ ಡೋಂಟ್ ರೈಟ್ ದಿಸ್ ಆ್ಯಸ್ ದಿಸ್ ಈಸ್ ಈಕ್ವಲ್ ಟು -3 ಇಂಟು -5 ಅಂತ ಈ ಥರ ಬರಿಬಾರ್ದು. -3 ಇಂಟು -5 ಯಾವುದೇ ಕಾರಣಕ್ಕೂ ಬರಿಬಾರ್ದು. ಯಾಕೆ ಅಂತ ಹೇಳ್ತೀನಿ ನೋಡಿ. ಐ ಪ್ರೂವ್ ಯು ವೈ. ಇಫ್ ಯು ಡೂ ದಟ್, ಆ್ಯಕ್ಚುಲಿ ದಿಸ್ ವಿಲ್ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 5s 15 ಆಗುತ್ತೆ. ಸೊ ಇಸ್ ಎ ಕ್ಲಿಯರ್? ಇದು ಪಾಸಿಟಿವ್ ರೂಟ್ 15 ಆಗೋಯ್ತು. ಬಟ್ ವಾಟ್ ಹ್ಯಾಪನ್ಸ್, ಇದು ಆ್ಯಕ್ಚುಲಿ ಮಾಡಬೇಕಾಗಿರೋ ರೀತಿ ಹೇಗೆ ಅಂತಂದರೆ, ಇಫ್ ಯು ಹ್ಯಾವ್ ರೂಟ್ ಆಫ್ -3 ಆ್ಯಂಡ್ ರೂಟ್ ಆಫ್ -5 ಇದ್ದರೆ, this can be written as root of -1 into 3 into root of -1 into 5. Okay, so ಈಗ this will be is nothing but -1 into root 3, root of -1 into root of -3 ಬೇಕಿದೆ ಗ್ರೂಪ್ ಮಾಡ್ಕೊಳ್ಳೋಣ, ಇಂಟು ರೂಟ್ ಆಫ್ -1 into root of 5. Okay, and we know that root of -1 is nothing but I. so ಇದೇನಾಗುತ್ತೆ? I root 3 ಆಗುತ್ತೆ. and this will be nothing but similarly I root 5. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ನಾವು ಆ್ಯಕ್ಚುಲಿ ಐ ಕ್ಯಾನ್ ಟೇಕ್ I into I ಸ್ಕ್ವೇರ್ ಇಂಟು ರೂಟ್ 3 ಇಂಟು ರೂಟ್ 5. ಸೊ ದಿಸ್ ಇಸ್ ನಥಿಂಗ್ ಬಟ್, ಈಗ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಬೋದು I ಸ್ಕ್ವೇರ್ ಇಂಟು ರೂಟ್ 15, ಬಟ್ ವಿ ನೋ I ಸ್ಕ್ವೇರ್ ಈಸ್ -1. ಸೊ ದಿಸ್ ವಿಲ್ ಬಿ -1 ಇಂಟು ರೂಟ್ 15 ಸಿಗುತ್ತೆ.
ಇಟ್ಸ್ ಆನ್ಸರ್ ಇಸ್ -√15. ಆ್ಯಕ್ಚುಲಿ ಒರಿಜಿನಲ್ ವ್ಯಾಲ್ಯೂ ಇದನ್ನು ಈ ಥರನೇ ಸಾಲ್ವ್ ಮಾಡಬೇಕು. ಇಫ್ 2 numbers ಆರ್ ನೆಗೆಟಿವ್, ಮೇಕ್ ಶ್ಯೂರ್ ಯು ಡೋಂಟ್ ರೈಟ್ ಇಟ್ ಆ್ಯಸ್ √(a)(b). ಪ್ಲೀಸ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದೀಸ್ ಐಡೆಂಟಿಟೀಸ್, ವಿತ್ ದೀಸ್ ಲಾಸ್ ಆ್ಯಕ್ಚುಲಿ ದೇ ಆರ್. ಗೊತ್ತಾಗ್ತಿದೆಯಲ್ಲ? ರೈಟ್. ಸೊ ಹೋಪ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ವಿತ್ ದಿಸ್. ಆ್ಯಂಡ್ ಇನ್ನೊಂದು ಸಿಂಪಲ್ಲಾಗಿ ಏನು ಹೇಳೋದು ಅಂತಂದರೆ, ಯಾವುದೇ ನಂಬರ್ನ ಇನ್ ಕೇಸ್ ಇಟ್ಸ್ ಜಸ್ಟ್ ಲೈಕ್ ಅ ಲಾಜಿಕ್. ಇಫ್ ಯು ಹ್ಯಾವ್ ಲೆಟ್ ಮೀ ಸೇ -5 ಇತ್ತು ಅಂತಂದರೆ ಜಸ್ಟ್ ರೈಟ್ ಇಟ್ ಆ್ಯಸ್ I into √(+5). ಓಕೆ, ಇನ್ ಕೇಸ್ ನಿಮಗೆ √(-11) ಇತ್ತಂದರೆ ಆ್ಯಕ್ಚುಲಿ ವಿ ಟೇಕ್ ಇಟ್ ಆ್ಯಸ್ √(-1) ಆಚೆ ತೆಗೆದರೆ I ಬರುತ್ತೆ, ವಿ ಟೇಕ್ √11. ಸೊ ರೂಟಿಂದ ನೆಗೆಟಿವ್, ವೆರಿ ಸಿಂಪಲ್ ಲಾಜಿಕ್ ಏನು, ರೂಟಿಂದ ನೆಗೆಟಿವ್ ಆಚೆ ಬಂದರೆ ಒಂದು I ಮಲ್ಟಿಪ್ಲೈ ಮಾಡಿ, ದಟ್ಸ್ ಇಟ್. ಇಸ್ ದಟ್ ಕ್ಲಿಯರ್? ವೆನ್ ಮೈನಸ್ ಇಸ್ ಟೇಕನ್ ಔಟ್ ಆಫ್ ರೂಟ್, ಯು ವಿಲ್ ಗೆಟ್ I ಮಲ್ಟಿಪ್ಲೈಡ್ ಟು ದಟ್. ಗೊತ್ತಾಗ್ತಿದೆಯಾ? ರೈಟ್. ಸೊ ದಟ್ ವಾಸ್ ದ ಕಾನ್ಸೆಪ್ಟ್ ಆಫ್ ಐಡೆಂಟಿಟೀಸ್. Let's go further. The next topic we're going to discuss is the modulus and the conjugate of a complex number ಅಂತ. This is a very important concept. ಯಾಕೆ ಅಂತಂದರೆ ಯೂಶಲಿ 1 marksಗೆ they'll be asking you write the modulus of the complex number or conjugate of the complex numbers ಅಂತ. ತುಂಬ ಈಸಿ ಕಾನ್ಸೆಪ್ಟ್. ಏನು ಅಂತಂದರೆ, ಇಫ್ z is equal to a plus ib, ಒಂದು ಕಾಂಪ್ಲೆಕ್ಸ್ ನಂಬರ್ನ ತೊಗೊಂಡ್ರೆ a plus ib ಅಂತ, ದೆನ್ ಮಾಡ್ಯುಲಸ್ ಆಫ್ ದಟ್ ಕಾಂಪ್ಲೆಕ್ಸ್ ನಂಬರ್ ಇಸ್ ಡಿನೋಟೆಡ್ ಬೈ mod z. ಕಾಮನ್, ಅರ್ಥ ಆಗ್ತಿದೆಯಾ? ಸೊ ಮಾಡ್ಯುಲಸ್ ಆಫ್ z ಈಸ್ ನಥಿಂಗ್ ಬಟ್ ಡಿನೋಟೆಡ್ ಬೈ mod z. ಇದರ ವ್ಯಾಲ್ಯೂ ಏನಂತಂದರೆ ವೆರಿ ಸಿಂಪಲ್, ಇಟ್ ಈಸ್ ನಥಿಂಗ್ ಬಟ್ √(a² + b²). ಗೊತ್ತಾಗ್ತಿದೆಯಾ? ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ, ಗೊತ್ತಾಗುತ್ತೆ. ಇಫ್ z is equal to a plus ib, then ಮಾಡ್ಯುಲಸ್ ಆಫ್ z is nothing but √(a² + b²). ಓಕೆ, ನಾವು ಕಾಂಜುಗೇಟ್ ಅಂದರೆ ಕಾಂಜುಗೇಟ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್ ಇಸ್ ಡಿನೋಟೆಡ್ ಬೈ z ಬಾರ್. ತಲೆ ಮೇಲೆ ಒಂದು ಡ್ಯಾಶ್ ಹಾಕ್ತೀವಿ, ಮೈನಸ್ ಸ್ವಲ್ಪ ಪೂರ್ತಿ ಕವರ್ ಆಗೋ ಥರ ಹಾಕಿ, ಸುಮ್ಮನೆ z ಹಿಂಗೆ ಮೈನಸ್ ಥರ ಹಾಕ್ಬಿಡೋದಲ್ಲ, ಪೂರ್ತಿ ಕವರ್ ಆಗೋ ಥರ ಹಾಕಬೇಕಾಗುತ್ತೆ. ಸೊ ದಿಸ್ ಡಿನೋಟ್ಸ್ ದ ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್. ಇದು ಹೇಗೆ ಅಂತಂದರೆ ವೆರಿ ಸಿಂಪಲ್, ಅಲ್ಲಿ a plus ib ಇದ್ದರೆ ಇಲ್ಲಿ ನೀವು a minus ib ಅಂತ ಬರ್ಕೊಳ್ತೀರಾ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಚೇಂಜ್ ದಿ ಸೈನ್ ಆಫ್ ದಿ ಇಮ್ಯಾಜಿನರಿ ಪಾರ್ಟ್. ಅರ್ಥವಾಗ್ತಿದೆಯಾ? ಸೊ ಐ ಮುಂದೆ ಏನು ಸೈನ್ ಇದೆಯೋ, ಇದು ಪ್ಲಸ್ ಇದ್ದರೆ ಇಲ್ಲಿ ಮೈನಸ್ ಹಾಕಿ, ಅಲ್ಲೇ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಹಾಕಿ. ಓಕೆ, ಇನ್ ಕೇಸ್ z is equal to a minus ib ಇದ್ರೂ ಮಾಡ್ಯುಲಸ್ ಆಫ್ z ಚೇಂಜ್ ಆಗೋದಿಲ್ಲ, ಆದರೆ ಕಾಂಜುಗೇಟ್ ಚೇಂಜ್ ಆಗುತ್ತೆ. ಓಕೆ, ನಾವು ಲೆಟ್ ಟೇಕ್ ದಿಸ್ ಸ್ಮಾಲ್ ಎಕ್ಸಾಂಪಲ್. ನಾವು ಈಗ z ನಾನು ಏನಂತ ತೊಗೊಳ್ತೀನಿ, ಸುಮ್ಮನೆ ನಿಮ್ಮ ಸಂತೋಷಕ್ಕೆ 2 + 3i ಅಂತ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ದಿಸ್ ವಿಲ್ ಇಂಪ್ಲೈ ಮಾಡ್ಯುಲಸ್ ಆಫ್ z ಅಂದರೆ ಯೂಶ್ವಲಿ ಡಿನೋಟೆಡ್ ಬೈ mod z ಅಂತ ತೊಗೊಳ್ತೀವಿ. ದಟ್ ಈಸ್ ನಥಿಂಗ್ ಬಟ್ √(a) ಅಂದರೆ ಇಲ್ಲಿ 2 ಇದೆ, ಸೊ a² ಮೀನ್ಸ್ 2² + b² ಅಂದರೆ ಐನ ಕೋಯಿಫಿಷಿಯಂಟ್ 3 ಇದ್ದರೆ 3². ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ √(2² is 4 + 3² is 9. ಕರೆಕ್ಟ್ ಅಲ್ವಾ? ಸೊ ದಿಸ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ √9 + 4 13. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಮಾಡ್ಯುಲಸ್ ಆಫ್ z. ಅದೇ ಕಾಂಜುಗೇಟ್ ಆಫ್ z ಅಂದರೆ z ಬಾರ್ ಅಂತ ಬರಿತೀವಿ. ವೆರಿ ಸಿಂಪಲ್, 2 + 3i ಇದ್ದರೆ ಇದರ ಕಾಂಜುಗೇಟು 2 - 3i. ಓಕೆ, ಇದನ್ನೇ ನಾವು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡುವಾಗ ವಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಕಾಂಜುಗೇಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂತ ಫಸ್ಟೇ ಹೇಳಿದ್ನಲ್ಲ ಹೋದ ವಿಡಿಯೋದಲ್ಲಿ. ರೈಟ್, ನಾವು ಟೇಕ್ ಒನ್ ಮೋರ್ ಎಕ್ಸಾಂಪಲ್. ಈಗ z is equal to 4 - 7i ಅಂತಿರುತ್ತೆ ಅಂತ ಅಂದ್ಕೊಳ್ಳಿ. ಸೊ ದಿಸ್ ವಿಲ್ ಇಂಪ್ಲೈ, ಓಕೆ, mod z is nothing but √(a² ಅಂತಂದರೆ ಆ್ಯಕ್ಚುಲಿ 4² + b² ಅಂದರೆ -7². ಸೊ ಅದಕ್ಕೋಸ್ಕರ ಏನಾಗುತ್ತೆ, √(4² is 16 + ಬಿಕಾಸ್ ದ ಸ್ಕ್ವೇರ್ ಇಸ್ ಪವರ್ ಇಸ್ ಈವನ್, ನೆಗೆಟಿವ್ ಹೊಟ್ಟೋಗುತ್ತೆ, 7² is 49. ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ √(65) ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಲ್ಲೇನು ಚೇಂಜ್ ಆಗೋದಿಲ್ಲ, ಬಿಕಾಸ್ ಸ್ಕ್ವೇರ್ ತೊಗೊಳ್ಳೋದ್ರಿಂದ ಇಲ್ಲಿ ಪ್ಲಸ್ ಇರಲಿ ಮೈನಸ್ ಇರಲಿ ಮಾಡ್ಯುಲಸ್ಗೆ ಚೇಂಜ್ ಆಗೋದಿಲ್ಲ, ಆದರೆ ಕಾಂಜುಗೇಟ್ ಚೇಂಜ್ ಆಗುತ್ತೆ. z ಬಾರ್ ವಿಲ್ ಬಿ 4 - 7iಗೆ z ಕಾಂಜುಗೇಟ್ ವಿಲ್ ಬಿ 4 + 7i. ತುಂಬ ಸಿಂಪಲ್. ಓಕೆ, ರಿಮೆಂಬರ್, ನೀವು ಹೀಗೆ ಬರಿಬೋದು, ಸುಮ್ಮನೆ 4 - 7i ಅಂತ ಬರೀಬಾರ್ದು. ರೈಟ್, z is equal to 4 - 7i ಪೂರ್ತಿ ಬರೆಯೋದನ್ನು ಕಲೀರಿ. z is equal to 4 - 7i, z bar is equal to 4 + 7i. Are you following it? ರೈಟ್. ನಾವು ದೇರ್ ಆರ್ ಪ್ರಾಪರ್ಟೀಸ್. ಈ ಮಾಡ್ಯುಲಸ್ ಮತ್ತು ಕಾಂಜುಗೇಟ್ಗೆ ಕೆಲವು ರಿಸಲ್ಟ್ಸ್ ಇದ್ದಾವೆ, ಅದು ನೋಡೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ನೋಟ್ ಅಂದ್ಕೊಡ್ತೀನಿ, ಪ್ಲೀಸ್ ನೋಟ್ ಇಟ್ ಡೌನ್. ಇಲ್ಲಿ ಏನಂತಂದರೆ,
If I take z is equal to a plus ib, in case z is equal to a plus ib idre, we definitely know z bar is nothing but a minus ib. ಕರೆಕ್ಟಾ? z a plus ib ಇದ್ದರೆ z ಬಾರ್ a minus ib ಆಗುತ್ತೆ. therefore z ಇಂಟು z ಬಾರ್ ಇವೆರಡೂ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಯು ಆ್ಯಕ್ಚುಲಿ ಗೆಟ್ a plus ib ಇಂಟು a minus ib ಬರುತ್ತೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ a plus b ಇಂಟು a minus b, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಬರುತ್ತೆ. ಸೊ a ಸ್ಕ್ವೇರ್ ಮೈನಸ್ b ಬದಲು i ಇಂಟು b ಇದೆ, ಸೊ i ಇಂಟು b ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ a ಸ್ಕ್ವೇರ್ ಮೈನಸ್ i ಸ್ಕ್ವೇರ್ b ಸ್ಕ್ವೇರ್. ಗೊತ್ತಾಗ್ತಿದೆಯಾ? ನೋಡ್ಕೊಳ್ಳಿ, ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ ಓಕೆ a ಸ್ಕ್ವೇರ್ ಮೈನಸ್ ವಾಟ್ ಈಸ್ i ಸ್ಕ್ವೇರ್ ವ್ಯಾಲ್ಯೂ? i ಸ್ಕ್ವೇರ್ ವ್ಯಾಲ್ಯೂ ಇಸ್ minus 1, correcta, into b square. So this will actually be nothing but a square plus b square. A square plus b square is actually nothing but okay modulus of z square. Correcta? Modulus of z is equal to root of a square plus b square idre, illi bari modulus of z na square tagondre this is actually nothing but x square, sorry, a square plus b square ಅಲ್ಲಿ ಇದೆಯಲ್ಲ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಕನ್ಫ್ಯೂಸ್ ಆಗಬಾರ್ದು. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ವಾಟ್ ಐ ಆಮ್ ಡ್ರಾಯಿಂಗ್ ಯು ಟು ದ ಕನ್ಕ್ಲೂಷನ್ ಇಸ್ ಮಾಡ್ ಝೆಡ್ ಸ್ಕ್ವೇರ್. mod z square. That means z into z bar is always mod z square. ಇದನ್ನು ಸಿಂಪ್ಲಿ ಸಮರಿ ಬರೀತೀನಿ ನೋಡಿ. therefore if z is equal to a plus ib, then we know z bar is nothing but a minus ib and modulus of z is nothing but root of a square plus b square ಅಂತ. ಕರೆಕ್ಟ್ ಅಲ್ವಾ? ಇದು ಆಲ್ರೆಡಿ ಗೊತ್ತೇ ಇದೆ. ನಾವು ಇನ್ನೊಂದು ಟರ್ಮ್ ನೋಡ್ಕೊಳ್ಳೋಣ. ಲೆಟ್ ಅಸ್ ಚೆಕ್ ವಾಟ್ ಈಸ್ z ಇನ್ವರ್ಸ್. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತಿರಲ್ಲ. ಸೊ z ಇನ್ವರ್ಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ 1 ಡಿವೈಡೆಡ್ ಬೈ a plus ib, 1 by z ಅಂತ. ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ ನಾನು ನಿನ್ನೆನೇ ಹೇಳಿದ್ದೆ, a plus 1 by a plus ib is nothing but a minus ib divided by a square plus b square ಅಂತ. okay, now this is nothing but what is a minus ib? a minus ib is nothing but z bar divided by a square plus b square is nothing but modulus of z square. ಇದೆಲ್ಲ ಸಿ ಇ ಟಿಗೆ ಯೂಸ್ ಆಗುವಂಥ ಫಾರ್ಮುಲಾಸ್, ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್, ನೆನ್ಪಿಟ್ಕೊಳ್ಳಿ. ಓಕೆ, ಐ ರಿಪೀಟ್, ಇಫ್ z is equal to a plus ib, z bar will be a minus ib. So the mod z will be root of a square plus b square, or ನೀವು mod z ಸ್ಕ್ವೇರ್ ತಗೊಂಡ್ರೆ ಯು ಆ್ಯಕ್ಚುಲಿ ಗೆಟ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಇದರಿಂದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ಗೂ ಮಾಡ್ಯುಲಸ್ಗೂ ಕಾಂಜುಗೇಟ್ಗೂ ಸಂಬಂಧ ಇದೆ. ದಿಸ್ ಇಸ್ ಆ್ಯಕ್ಚುಲಿ ದ ರಿಲೇಷನ್ಶಿಪ್ ಬಿಟ್ವೀನ್ ಮಾಡ್ಯುಲಸ್, ಕಾಂಜುಗೇಟ್ ಆ್ಯಂಡ್ ದಿ ಇನ್ವರ್ಸ್ ಆಫ್ ದಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಗೊತ್ತಾಗ್ತಿದೆಯಾ? ಇನ್ನೊಂದು ಸರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಕಾಂಪ್ಲೆಕ್ಸ್ ನಂಬರ್ ಝೆಡ್ನ ಮಾಡ್ಯುಲಸ್, ಕಾಂಜುಗೇಟ್ ಮತ್ತು ಅದರ ಇನ್ವರ್ಸ್ಗೆ ಇರುವಂಥ ರಿಲೇಷನ್ಶಿಪ್ ಏನಂತಂದರೆ ದಿಸ್ ಇಸ್ ದ ರಿಲೇಷನ್. ಫೈನಲಿ ನಾವು ಬರೆಯೋದಾದರೆ ಝೆಡ್ ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಝೆಡ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ ಕಾಂಜುಗೇಟ್ ಆಫ್ ಝೆಡ್ ಡಿವೈಡೆಡ್ ಬೈ ಮಾಡ್ ಝೆಡ್ ಹೋಲ್ ಸ್ಕ್ವೇರ್. ಓಕೆ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಫಾರ್ಮುಲಾ, ಪರ್ಟಿಕ್ಯುಲರ್ಲಿ ವೆನ್ ಯು ಆರ್ ಸಾಲ್ವಿಂಗ್ ದಿ ಸಿ ಇ ಟಿ ರಿಲೇಟೆಡ್ ಪ್ರಾಬ್ಲಮ್ಸ್. ಗೊತ್ತಾಗ್ತಿದೆಯಲ್ಲ? ಫೈನ್. ನಾವು ನೆಕ್ಸ್ಟ್ ಮೂವ್ ಟು ದಿ ರಿಸಲ್ಟ್ಸ್, ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸ್ ರಿಲೇಟೆಡ್ ಟು ಮಾಡ್ಯುಲಸ್ ಮತ್ತು ಕಾಂಜುಗೇಟ್ಗೆ ಸಂಬಂಧಪಟ್ಟಂತಹ ಕೆಲವು ರೂಲ್ಸ್ ಇದು. ಏನಂತಂದರೆ, ಇಫ್ ಯು ಕನ್ಸಿಡರ್ ಟೂ ಕಾಂಪ್ಲೆಕ್ಸ್ ನಂಬರ್ z1 ಆ್ಯಂಡ್ z2, z1, z2 ಬಿಲಾಂಗ್ಸ್ ಟು ಸಿ ಅಂದರೆ ಕನ್ಸಿಡರ್ ಟೂ ಕಾಂಪ್ಲೆಕ್ಸ್ ನಂಬರ್ z1 ಆ್ಯಂಡ್ z2 ಅಂತ ಬರೀಬೇಕಾಗುತ್ತೆ. ಮ್ಯಾಥಮೆಟಿಕಲಿ ಇಷ್ಟು ಬರೀರಿ ಸಾಕು. ದೆನ್ ದಿಸ್ ಇಸ್ ದ ಫಸ್ಟ್ ಲಾ. ಏನು? ಮಾಡ್ಯುಲಸ್ ಆಫ್ z1 ಇಂಟು z2 ಈಸ್ ಸೇಮ್ ಆ್ಯಸ್ ಮಾಡ್ಯುಲಸ್ ಆಫ್ z1 ಇಂಟು ಮಾಡ್ಯುಲಸ್ ಆಫ್ z2. ಅಂದರೆ ಮಲ್ಟಿಪ್ಲೈ ಮಾಡಿ ಮಾಡ್ ತೊಗೋಬೋದು ಅಥವಾ ಮಾಡ್ ತೊಗೊಂಡು ಮಲ್ಟಿಪ್ಲೈ ಮಾಡ್ಬೋದು. both are actually same. It is just like purchasing an item and then paying the price. First pay the price and then purchase the item. Both are actually one and the same. ಅರ್ಥವಾಗ್ತಿದೆಯಾ? ಸಿಮಿಲರ್ಲಿ if you conjugate of z1 into z2 is same as conjugate of z1 into conjugate of z2. ಸೊ ಇದು ನಾವು ಆ್ಯಕ್ಚುಲಿ ಹೇಳುವಾಗ ಕಾಂಜುಗೇಟ್ ಅಂತ ಹೇಳಬೇಕಾಗುತ್ತೆ, ಬಟ್ ಅಭ್ಯಾಸ ಬಲ ಯೂಶಲಿ ವಿ ಕಾಲ್ ಇಟ್ ಆ್ಯಸ್
Z1 Z2 ಬಾರ್ ಅಂತ ತಗೊಳ್ತೀವಿ. ಬರೆಯುವಾಗ ಬಾರ್ ಅಂತ ಹಾಕ್ತೀವಿ, BAR ಅಂತ ಬರೆಯೋದಿಲ್ಲ, ಬಾರ್ ಅಂತ ಹಾಕ್ತೀವಿ. ಬಟ್ ವೆನ್ ಯು ರೀಡ್ ಇಟ್, ಯು ಹ್ಯಾವ್ ಟು ರೀಡ್ ಇಟ್ ಆ್ಯಸ್ conjugate of Z1 into Z2, that is same as conjugate of Z1 into conjugate of Z2. Going on to the next result, conjugate of Z1 plus Z2 ಇದ್ದರೆ ಸ್ಪ್ಲಿಟ್ ಮಾಡಿ conjugate of Z1 plus conjugate of Z2 ಬರೀಬೋದು. ನೆಗೆಟಿವ್ ಇದ್ದರೆ ಇಲ್ಲಿ ಮೈನಸ್ ಇದ್ದರೆ ಇಲ್ಲೂ ಮೈನಸ್ ಹಾಕ್ಬೋದು. ಗೊತ್ತಾಗ್ತಿದೆಯಾ? ಇದು ಕಾಂಜುಗೇಟ್ಗೆ ಆಗುತ್ತೆ, ಓಕೆ. ಆದರೆ ಮಾಡ್ಯುಲಸ್ಗೆ ಆಗೋದಿಲ್ಲ. ಮಾಡ್ಯುಲಸ್ ಆಫ್ Z1 ಪ್ಲಸ್ Z2 ಈಸ್ ನಾಟ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಪ್ಲಸ್ ಮಾಡ್ಯುಲಸ್ ಆಫ್ Z2. ಪ್ಲೀಸ್ ನೋಟ್ ಇಟ್ ಡೌನ್. ಮಾಡ್ಯುಲಸ್ ಆಫ್ Z1 ಪ್ಲಸ್ ಆರ್ ಮೈನಸ್ Z2 ಈಸ್ ನಾಟ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ Z1 ಪ್ಲಸ್ ಇದ್ದರೆ ಇಲ್ಲಿ ಪ್ಲಸ್, ಮೈನಸ್ ಇದ್ದರೆ ಇಲ್ಲಿ ಮೈನಸ್. ಮಾಡ್ಯುಲಸ್ಗೆ ಅಡಿಷನ್ ಸಬ್ಟ್ರಾಕ್ಷನ್ ರೂಲ್ ಫಾಲೋ ಆಗೋದಿಲ್ಲ, ಆದರೆ ಏನದು ಕಾಂಜುಗೇಟ್ಗೆ ಆಗುತ್ತೆ. ನೀವು 3 ಮಾರ್ಕ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದೆಲ್ಲ ನಾವು ಯೂಸ್ ಮಾಡ್ತಾ ಇರ್ತೀವಿ. ಪ್ಲೀಸ್ ಬಿ ಕೇರ್ಫುಲ್. ನೆಕ್ಸ್ಟ್, ಮಾಡ್ಯುಲಸ್ ಆಫ್ Z1 ಬೈ Z2. ಡಿವಿಷನ್ ಬೇಕಾದರೆ ಮಾಡ್ಯುಲಸ್ಗೂ ಆಗುತ್ತೆ ಮತ್ತು ಕಾಂಜುಗೇಟ್ಗೂ ಆಗುತ್ತೆ. ದಟ್ ಮೀನ್ಸ್ ಮಾಡ್ಯುಲಸ್ ಆಫ್ Z1 ಬೈ Z2 ಈಸ್ ಸೇಮ್ ಆ್ಯಸ್ ಮಾಡ್ಯುಲಸ್ ಆಫ್ Z1 ಡಿವೈಡ್ ಬೈ ಮಾಡ್ಯುಲಸ್ ಆಫ್ Z2. ಇಲ್ಲಿ ಹೇಳಿದ್ನಲ್ಲ, ಮಲ್ಟಿಪ್ಲೈ ಮಾಡಿ ಮಾಡ್ ತೊಗೋಬೋದು ಅಥವಾ ಮಲ್ಟಿಪ್ಲೈ ಮಾಡಿ ಕಾಂಜುಗೇಟ್ ತೊಗೋಬೋದು. ಇಲ್ಲಿ ಡಿವೈಡ್ ಮಾಡಿ ಮಾಡ್ಯುಲಸ್ ತೊಗೋಬೋದು, ಅಥವಾ ಮಾಡ್ಯುಲಸ್ ತೊಗೊಂಡು ಡಿವೈಡ್ ಮಾಡ್ಬೋದು. ಸೇಮ್ ಥಿಂಗ್ ಹಿಯರ್, ಯು ಕ್ಯಾನ್ ಡಿವೈಡ್ ಆ್ಯಂಡ್ ಟೇಕ್ ದ ಕಾಂಜುಗೇಟ್ ಆರ್ ಟೇಕ್ ದ ಕಾಂಜುಗೇಟ್ ಆ್ಯಂಡ್ ದೆನ್ ಡಿವೈಡ್. ಬೋತ್ ರಿಸಲ್ಟ್ಸ್ ವಿಲ್ ಗಿವ್ ಯು ದ ಸೇಮ್ ಆನ್ಸರ್. ಇಟ್ ಈಸ್ ಜಸ್ಟ್ ಲೈಕ್ ಯುವರ್ ಆನ್ಲೈನ್ ಬುಕ್ಕಿಂಗ್. ಯೂಶ್ವಲಿ ಟಿಕೆಟ್ ಬುಕ್ ಮಾಡುವಾಗ ಫಸ್ಟು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿ ಆಮೇಲೆ ನೀವು ಟ್ರಾವೆಲ್ ಮಾಡ್ತೀರಾ. ಬಟ್ ನಾವು ರೆಗ್ಯುಲರಾಗಿ ಜನರಲಾಗಿ ತೊಗೊಳ್ಳೋದಾದರೆ ಫಸ್ಟು ಟ್ರಾವೆಲ್ ಮಾಡುವಾಗ ಬಸ್ಸಲ್ಲಿ ಹೋಗಿ ಆಮೇಲೆ ಟಿಕೆಟ್ ತೊಗೊಳ್ತೀವಿ. ಸೊ ಜಸ್ಟ್ ಲೈಕ್ ದಟ್, your modulus and conjugate these laws will be satisfied with respect to modulus and conjugate of a complex number. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸು ನಿಮ್ಗೆ ಅವಶ್ಯಕತೆ ಇರೋದಿಲ್ಲ. ಬಟ್ ಈ ಪ್ರಾಪರ್ಟೀಸ್, ದೀಸ್ ಆರ್ ಆ್ಯಕ್ಚುಲಿ ವಿ ಆಲ್ಸೋ ಕಾಲ್ ದಿಸ್ ಆಸ್ ರಿಸಲ್ಟ್ಸ್ ಆರ್ ಪ್ರಾಪರ್ಟೀಸ್ ರಿಲೇಟೆಡ್ ಟು ಮಾಡ್ಯುಲಸ್ ಆ್ಯಂಡ್ ಕಾಂಜುಗೇಟ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್ ಅಂತ ನೆನ್ಪಿಟ್ಕೊಂಡ್ರೆ ತುಂಬ ಉತ್ತಮ. ಓಕೆ, so we are moving on to the next very important concept in throughout the chapter, which is actually nothing but the Argand plane and polar representation. So next is Argand plane ಅಥವಾ ಕಾಂಪ್ಲೆಕ್ಸ್ ಪ್ಲೇನ್ ಅಂತೀವಿ. You will definitely have a question on this base, Argand plane ಅಥವಾ ಪೋಲಾರ್ ಫಾರ್ಮ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಓಕೆ, ನಾವು ಯಾವುದೇ ಒಂದು ಪಾಯಿಂಟ್ನ ಕಾರ್ಟೀಷಿಯನ್ ಫಾರ್ಮಿಂದ ಪೋಲಾರ್ ಫಾರ್ಮ್ಗೆ ಬರೆಯೋದು ನೆನಪಿದೆಯಲ್ಲ, ಎಕ್ಸ್ ಇಸ್ ಇಕ್ವಲ್ ಟು ಆರ್ ಕಾಸ್ ಥೀಟಾ, ವೈ ಇಸ್ ಇಕ್ವಲ್ ಟು ಆರ್ ಸೈನ್ ಥೀಟಾ ಅಂತ ಬರೆಯೋದು. ಸೊ ರಿಯಲ್ ನಂಬರ್ನ ಅಥವಾ ಒಂದು ಪಾಯಿಂಟ್ನ ಕಾರ್ಟೀಷಿಯನ್ ಪ್ಲೇನಲ್ಲಿ ರೆಪ್ರೆಸೆಂಟ್ ಮಾಡೋದಾದರೆ ಯು ಕ್ಯಾನ್ ಆಲ್ಸೋ ರೆಪ್ರೆಸೆಂಟ್ ಗಿವನ್ ಕಾಂಪ್ಲೆಕ್ಸ್ ನಂಬರ್ ಇನ್ ಟು ದ ಕಾರ್ಟೀಷಿಯನ್ ಪ್ಲೇನ್. ಅರ್ಥ ಆಗಿಲ್ಲಲ್ಲ? ನಾವು ಲುಕ್ ಹಿಯರ್. ಓಕೆ, ಸೊ ದ ಪ್ಲೇನ್ ಹ್ಯಾವಿಂಗ್ ಅ ಕಾಂಪ್ಲೆಕ್ಸ್ ನಂಬರ್ ಅಸೈನ್ಡ್ ಟು ಈಚ್ ಆಫ್ ಇಟ್ಸ್ ಪಾಯಿಂಟ್ ಈಸ್ ಕಾಲ್ಡ್ ದಿ Argand plane or complex plane. ಓಕೆ, ಒಂದು ಪಾಯಿಂಟ್ Z is equal to A plus IB. ಓಕೆ, ಇಲ್ಲಿಂದ Argand plane ತೊಗೊಳ್ಳುವಾಗ ದಯವಿಟ್ಟು ನೋಡ್ಕೊಳ್ಳಿ. ಹಿಯರ್ ಆನ್ವರ್ಡ್ಸ್ ಆ್ಯಕ್ಚುಲಿ ವಿ ವಿಲ್ ಟೇಕ್ Z is equal to X plus IY. ದಿಸ್ ಇಸ್ ವೆರಿ ಸಿಂಪಲ್. ಯಾಕೆ ಅಂತಂದರೆ ರೆಪ್ರೆಸೆಂಟ್ ಮಾಡುವಾಗ ಎಕ್ಸ್ ವ್ಯಾಲ್ಯೂಸ್ನ ಎಕ್ಸ್ ಆ್ಯಕ್ಸಿಸ್ ಮೇಲೆ ಹಾಕ್ಕೊಳ್ತೀವಿ, ವೈ ವ್ಯಾಲ್ಯೂಸ್ನ ವೈ ಆ್ಯಕ್ಸಿಸ್ ಮೇಲೆ ಹಾಕ್ಕೊಳ್ತೀವಿ. ಅದಕ್ಕೆ ಇಟ್ ಈಸ್ ಬೆಟರ್ ಇಫ್ ಯು ಟೇಕ್ ಎಕ್ಸ್ ಪ್ಲಸ್ IY. ಇನ್ ಕೇಸು ಸರ್ ನಾನು A plus IBನೇ ತೊಗೊಳ್ತೀನಿ ಅಂದರೆ ನಥಿಂಗ್ ಟು ವರಿ, ಕಾನ್ಸೆಪ್ಟ್ ಏನೂ ಚೇಂಜ್ ಆಗೋದಿಲ್ಲ, ಜಸ್ಟ್ ನೋಟೇಷನ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ದಟ್ ಮೀನ್ಸ್ ಇನ್ Argand plane your x-axis will be real axis and y-axis will be the imaginary axis. ಓಕೆ, ಇದು ಹೇಗೆ ಅಂತ ನೋಡೋಣ. ನಾವು ಕನ್ಸಿಡರ್ ದ ಕಾರ್ಟೀಷಿಯನ್ ಪ್ಲೇನ್ x-axis and y-axis meeting together at origin. ಓಕೆ, ಸೊ ಇನ್ ಕೇಸ್ ಇಫ್ ಐ ಹ್ಯಾವ್ z is equal to x plus IY, ಇದನ್ನು ಫಸ್ಟು ನಾವು ಪಾಯಿಂಟ್ ಫಾರ್ಮಲ್ಲಿ ಬರಿತೀವಿ. ಯಾವ ಥರ? This can also be written in Cartesian form, ordered pairs as x, y, where ನೆನ್ಪಿಟ್ಕೊಳ್ಳಿ x ಅಂದರೆ ರಿಯಲ್ ಪಾರ್ಟ್, y ಅಂದರೆ ಇಮ್ಯಾಜಿನರಿ ಪಾರ್ಟ್. ಓಕೆ, ಯೂಶಲಿ ಫಾರ್ ಎಕ್ಸಾಂಪಲ್ ನನಗೆ z is equal to 2 plus I3 ಆರ್ 3i ಅಂತ ತೊಗೊಂಡ್ರೆ ಇದನ್ನು ಒಂದು ಪಾಯಿಂಟ್ ಫಾರ್ಮಲ್ಲಿ ಬರೆಯೋದಾದರೆ 2, 3 ಅಂತ ಬರಿತೀನಿ. ಸೊ ವಿ ನೋ ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ಅ ಪಾಯಿಂಟ್ ಇನ್ ಅ ಪ್ಲೇನ್. ಓಕೆ, ಸೊ ಇಫ್ ಐ ಟೇಕ್ ಅ ಪಾಯಿಂಟ್ P which is x, y, okay, this is how we represent. This will be the join madana. Let us draw perpendicular to x-axis from this point. Okay, similarly draw the perpendicular to y-axis from that point. Okay, this value will be the y value and this value would be the x value. ಗೊತ್ತಾಗ್ತಿದೆಯಲ್ಲ?
ಇದು y ಆಗುತ್ತೆ, ಇದು x ವ್ಯಾಲ್ಯೂ ಆಗುತ್ತೆ. ಇನ್ ಕೇಸ್ ಇಲ್ಲಾದರೂ ತಗೊಳ್ಬೋದು ಅಥವಾ ಇಷ್ಟನ್ನು x ಅಂತಾದರೂ ತಗೊಳ್ಬೋದು. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಈಸ್ ವಾಟ್ ಐ ಸೆಡ್. ಇಫ್ ಯು ಅಸೈನ್ ಅ ಕಾಂಪ್ಲೆಕ್ಸ್ ನಂಬರ್ ಟು ಎಕ್ಸ್ ಆಕ್ಸಿಸ್ ಅಂದರೆ ಕಾರ್ಟೀಷಿಯನ್ ಪ್ಲೇನ್, ದಿಸ್ ವಿಲ್ ಬಿಕಮ್ ದಿ ಆರ್ಗೆಂಡ್ ಪ್ಲೇನ್ ಅಥವಾ ಇದನ್ನು ಕಾಂಪ್ಲೆಕ್ಸ್ ಪ್ಲೇನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಲ್ಲ? ನಿಮ್ಗೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತೀನಿ. ಇಫ್ ದಿಸ್ ಇಸ್ ಎಕ್ಸ್ ಆ್ಯಂಡ್ ದಿಸ್ ಇಸ್ ವೈ, ವಿ ನೋ ದಿಸ್ ಇಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ? ಏನು ಡೌಟೇ ಇಲ್ಲ. ಸೊ ಇಫ್ ಐ ಜಾಯಿನ್ ಒ ಪಿ ಅಂತ ಜಾಯಿನ್ ಮಾಡಿದ್ರೆ, ವಿ ನೋ ಬೈ ಯೂಸಿಂಗ್ ದ ಪೈಥಾಗೋರಸ್ ಥಿಯರಮ್, ದಿಸ್ ವಿಲ್ ಆ್ಯಕ್ಚುಲಿ ಬಿ ನಥಿಂಗ್ ಬಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿತ್ ರೂಟ್. ಸಮ್ ಆಫ್ ದ ಸ್ಕ್ವೇರ್ ಆನ್ ದ ಹೈಪೋಟೆನ್ಯೂಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ದಿ ಸ್ಕ್ವೇರ್ ಆನ್ ದ ಹೈಪೋಟೆನ್ಯೂಸ್ ಈಸ್ ಈಕ್ವಲ್ ಟು ಸಮ್ ಆಫ್ ದ ಸ್ಕ್ವೇರ್ ಆಫ್ ದ ರಿಮೈನಿಂಗ್ 2 ಸೈಡ್ಸ್ ಅಂತ ಪೈಥಾಗೋರಸ್ ಥಿಯರಮ್ ಹೇಳುತ್ತಲ್ವ. ಸೊ ಈ ಪಾಯಿಂಟ್ನ ವಿ ನೋ ವಾಟ್ ಈಸ್ ಆ್ಯಕ್ಚುಲಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ದಿ ಮಾಡ್ಯುಲಸ್ ಆಫ್ ಝೆಡ್. ನೆನಪಾಗ್ತಿದೆಯಲ್ಲ? ಜಸ್ಟ್ ನಾವು ನಾನು ಈಗ ತಾನೇ ಪ್ರೀವಿಯಸ್ ಆಗಿ ಹೇಳಿದೆ, ಮಾಡ್ಯುಲಸ್ ಆಫ್ ಝೆಡ್ ವಿಲ್ ಬಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಅಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀತಿದ್ವಿ. ಇನ್ಮೇಲೆ ಯೂಶಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಸೊ ವಾಟ್ ಈಸ್ ಆ್ಯಕ್ಚುಲಿ ದ ಮಾಡ್ಯುಲಸ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್? ನಾವೀಗ ನೋಡ್ತಾ ಇರೋದು ಜಾಮಿಟ್ರಿಕಲ್ ಮೀನಿಂಗ್ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಇಲ್ಲಿವರೆಗೂ ಬರೀ ಕ್ಯಾಲ್ಕುಲೇಟಿವ್ ಮೀನಿಂಗ್ ಅಥವಾ ಆಲ್ಜಿಬ್ರೈಕ್ ಮೀನಿಂಗ್ ನೋಡಿದ್ರಿ. ದಿಸ್ ಇಸ್ ಆ್ಯಕ್ಚುಲಿ ದಿ ಜಾಮಿಟ್ರಿಕ್ ಮೀನಿಂಗ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್. So that means the modulus of a complex number is the distance between a point from its origin. ಅರ್ಥ ಆಗ್ತಿದೆಯಾ? ಸೊ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂದರೆ ಏನು? ಇಟ್ ಈಸ್ ಆ್ಯಕ್ಚುಲಿ ಡಿಸ್ಟೆನ್ಸ್ ಆಫ್ ದಟ್ ಪಾಯಿಂಟ್ ಫ್ರಮ್ ದಿ ಆರಿಜಿನ್. ಓಕೆ, ಸೊ ಅದನ್ನೇ ಈಗ ಒಂದು ಸ್ಟೇಟ್ಮೆಂಟಾಗಿ ಬರೀತೀನಿ, ಪ್ಲೀಸ್ ಬರ್ಕೊಳ್ಳಿ ನೀವು. ಸೊ ದಿಸ್ ಇಸ್ ವಾಟ್ ಐ ಸೇ, ದ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ z is equal to x plus iy is the distance between the point p which is x comma y and its origin 0 comma 0. That is, okay, mod z is actually nothing but root of x square plus y square. Again I am telling you, this is the geometrical meaning of modulus of a complex number. Now I'll give you one important note, ಬರ್ಕೊಳ್ಳಿ. ಏನಂತಂದರೆ, if I take a complex number z is equal to x plus iy, ಓಕೆ, ಸೊ ಇದನ್ನು ನಾನು ಆರ್ಡರ್ಡ್ ಪೇರಲ್ಲಿ ಬರೆಯೋದಾದರೆ x comma y ಅಂತ ಬರೀತೀನಿ. ಐ ಕ್ಯಾನ್ ಕನ್ಸಿಡರ್ ದಿಸ್ ಪಾಯಿಂಟ್ ಆಸ್ ಪಾಯಿಂಟ್ ಪಿ. ಗೊತ್ತಾಗ್ತಿದೆಯಲ್ಲ? ಪಾಯಿಂಟ್ ಪಿ, ಆ್ಯಂಡ್ ಸಿ ಹೌ ಐಮ್ ಗೋನ್ ಟು ಟೇಕ್ ದಟ್ ಪಾಯಿಂಟ್ ಆನ್ ದಿ ಕಾರ್ಟೀಷಿಯನ್ ಪ್ಲೇನ್. ನಾವು ಒಂದು ಕಾರ್ಟೀಷಿಯನ್ ಪ್ಲೇನ್ ತೊಗೊಂಡು ಈ ಪಾಯಿಂಟ್ ತೊಗೊಳ್ತೀನಿ. ಈ ಪಾಯಿಂಟ್ನ ಲೆಟ್ ಮಿ ಟೇಕ್ ಪಿ ಈಸ್ ಈಕ್ವಲ್ ಟು x comma y. Okay, now I'm going to define something called the image of this point on x axis, on y axis and through the origin. Okay, so image of this point on x axis ಅಂದರೆ ಇಲ್ಲಿರೋದರ ಇಮೇಜು ಇಲ್ಲಿ ಬೀಳುತ್ತೆ. ಓಕೆ, somewhere here, and this value will be nothing but the image of any point on x axis ಅಂದರೆ x ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, y ವ್ಯಾಲ್ಯೂ ನೆಗೆಟಿವ್ ಸೈನ್ ಆಗುತ್ತೆ. x comma yಗೆ image of this point on x axis means, please note it down, ಇದು 3D ಅಲ್ಲೂ ಬರುತ್ತೆ, ಕಾರ್ಟೀಷಿಯನ್ ಸಿಸ್ಟಮಲ್ಲೂ ಸ್ಟ್ರೈಟ್ ಲೈನ್ಸಲ್ಲೂ ನೋಡ್ತೀವಿ. ದ ಇಮೇಜ್ ಆಫ್ ಎನಿ ಪಾಯಿಂಟ್, ಓಕೆ, ಆನ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ಎಕ್ಸ್ ಕಾಮ ಮೈನಸ್ ವೈ ಆಗುತ್ತೆ. ಇಫ್ ದ ಇಮೇಜ್ ಆಫ್ ದಿಸ್ ಪಾಯಿಂಟ್ ಆನ್ ವೈ ಆ್ಯಕ್ಸಿಸ್ ಅಂದರೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೋ ಅಷ್ಟೇ ಡಿಸ್ಟೆನ್ಸ್ ಈ ಕಡೆ ಬರುತ್ತೆ. ಇದನ್ನು ನಾನು ಬೇಕಿದ್ರೆ ಐ ಕ್ಯಾನ್ ಕಾಲ್ ಇಟ್ ಆ್ಯಸ್, ಇದನ್ನು P1 ಅಂತ ತಗೊಳ್ಳೋಣ. ಐ ಕ್ಯಾನ್ ಟೇಕ್ ದಿಸ್ ಆ್ಯಸ್ P2. ಹಿಯರ್ ಆನ್ ವೈ ಆ್ಯಕ್ಸಿಸ್ ಅಂದರೆ ವೈ ವ್ಯಾಲ್ಯೂ ಚೇಂಜ್ ಆಗಲ್ಲ, ಎಕ್ಸ್ ವ್ಯಾಲ್ಯೂ ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಪ್ಲೀಸ್ ನೋಟ್ ಇಟ್ ಡೌನ್. ಪಾಯಿಂಟ್ನ ಇಮೇಜ್ ತೊಗೊಳ್ಳುವಾಗ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂ ವಿಲ್ ನಾಟ್ ಚೇಂಜ್, ಓನ್ಲಿ ದ ಸೈನ್ ವಿಲ್ ಚೇಂಜ್. ಹೇಗೆ? ಎಕ್ಸ್ ಆ್ಯಕ್ಸಿಸ್ ಮೇಲೆ ಅಂತಂದರೆ ವೈ ಆ್ಯಕ್ಸಿಸ್ನ ಸೈನ್ ಚೇಂಜ್ ಆಗುತ್ತೆ, ವೈ ಆ್ಯಕ್ಸಿಸ್ ಮೇಲೆ ಇಮೇಜ್ ಅಂತಂದರೆ ಎಕ್ಸ್ ವೇರಿಯಬಲ್ನ ಸೈನ್ ಚೇಂಜ್ ಆಗುತ್ತೆ. ಇನ್ ಕೇಸ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಅಂತಂದರೆ ಇಲ್ಲಿರುವಂಥ ಪಾಯಿಂಟ್ ಇಷ್ಟು ಡಿಸ್ಟೆನ್ಸ್ ಎಷ್ಟಿದೆಯೋ ಇಷ್ಟೇ ಡಿಸ್ಟೆನ್ಸ್ನ ಇಲ್ಲಿ ಬರುತ್ತೆ. ಗೊತ್ತಾಗ್ತಿದೆಯಾ? ಆ್ಯಂಡ್ ದಿಸ್ ವಿಲ್ ಬಿ, ಐ ಥಿಂಕ್ ಐ ಕ್ಯಾನ್ ಟೇಕ್ ದಿಸ್ ಪಾಯಿಂಟ್ ಆ್ಯಸ್ P4, P3 ಸಾಕು, P3 ವಿಚ್ ಥ್ರೂ ದಿ ಆರಿಜಿನ್ ಆದರೆ ಎರಡೂ ಕೋಎಫಿಷಿಯಂಟು ನೆಗೆಟಿವ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಆ್ಯಕ್ಚುಲಿ ದ ಪಾಯಿಂಟ್, image of this point on x-axis, on y-axis and through the origin. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ದ ಇಮೇಜ್ ಆಫ್ ದಿಸ್ ಪಾಯಿಂಟ್ ಆನ್ x-axis, image of the point on y-axis, image of the point through the origin. Therefore ಇದನ್ನು ಹೇಗೆ ಬರಿತೀವಿ? ದ ಇಮೇಜ್ ಆಫ್ ದಿ ಪಾಯಿಂಟ್ P ಆನ್ ರಿಯಲ್ ಆ್ಯಕ್ಸಿಸ್. ಏನು ರಿಯಲ್ ಆ್ಯಕ್ಸಿಸ್ ಅಂದರೆ x ಆ್ಯಕ್ಸಿಸ್ ಆಗುತ್ತೆ.
ಅದರ ಇಮೇಜ್ ಎಕ್ಸ್ ಆ್ಯಕ್ಸಿಸ್ ಮೇಲೆ ಏನು ಹೇಗಿರುತ್ತೆ ನೆನ್ಪಿಟ್ಕೊಳ್ಳಿ. ಎಕ್ಸ್ ಆ್ಯಕ್ಸಿಸ್ ಮೇಲೆ ಇಮೇಜ್ ಅಂತಂದರೆ ಎಕ್ಸ್ ವ್ಯಾಲ್ಯೂ ಸೇಮ್ ಇರುತ್ತೆ, ವೈ ವ್ಯಾಲ್ಯೂ ನೆಗೆಟಿವ್ ಆಗುತ್ತೆ. ಇನ್ ಕೇಸ್ ದ ಇಮೇಜ್ ಆಫ್ ದಿಸ್ ಪಾಯಿಂಟ್ ಆನ್ ವೈ ಆ್ಯಕ್ಸಿಸ್ ಅಂತಂದರೆ ಇಮ್ಯಾಜಿನರಿ ಆ್ಯಕ್ಸಿಸ್ ಆಗುತ್ತೆ. ದೇರ್ ದ ಪಾಯಿಂಟ್ ವಿಲ್ ಬಿ ಆ್ಯಕ್ಚುಲಿ P2 ಅಂತ ತಗೊಳ್ಳೋಣ. ಓಕೆ, ಆನ್ ವೈ ಆ್ಯಕ್ಸಿಸ್ ಅಂದರೆ ಎಕ್ಸ್ ಕೋಇಫಿಷಿಯೆಂಟು ನೆಗೆಟಿವ್ ಆಗುತ್ತೆ. ಇಲ್ಲಿ ನೆಗೆಟಿವ್ ಇದ್ದರೆ ಎಲ್ಲಿ ಪಾಸಿಟಿವ್, ಅಲ್ಲಿ ಪಾಸಿಟಿವ್ ಇದ್ದರೆ ಇಲ್ಲಿ ನೆಗೆಟಿವ್. And this you can consider it as P1. Finally, image of this point through the origin ಅಂತಂದರೆ we can take P3. ಥ್ರೂ ದಿ ಆರಿಜಿನ್ ತಗೊಳ್ಳುವಾಗ ಎರಡು ಕೋಇಫಿಷಿಯೆಂಟನ್ನು ಸೈನ್ ಚೇಂಜ್ ಮಾಡುತ್ತೆ. ಆನ್ ಎಕ್ಸ್ ಆ್ಯಕ್ಸಿಸ್ ಅಂದರೆ ವೈ ಆ್ಯಕ್ಸಿಸ್ನ ಸೈನ್ ಚೇಂಜ್ ಆಗುತ್ತೆ, ಆನ್ ವೈ ಆ್ಯಕ್ಸಿಸ್ ಅಂದರೆ ಎಕ್ಸ್ ಆ್ಯಕ್ಸಿಸ್ನ ಸೈನ್ ಚೇಂಜ್ ಆಗುತ್ತೆ. ಥ್ರೂ ದಿ ಆರಿಜಿನ್ ಅಂತಂದರೆ ಎರಡೂ ಚೇಂಜ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದ ಇಮೇಜ್ ಆಫ್ ಅ ಪಾಯಿಂಟ್ ದಟ್ ಈಸ್ through the on the Argand plane. Ega we are going to see a last concept called the polar representation of a complex number. Therefore, so polar representation of a complex number ಅಂದ್ರೆ ಥಿಯರಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ. If I take the complex number z is equal to x plus iy. Okay, fine. So ಇದನ್ನ from here actually if I have to take it as a point, I will take it as x comma y. ಗೊತ್ತಾಗ್ತಿದೆಯಲ್ಲ. ವಿ ನೋ ದಿಸ್ ಪಾಯಿಂಟ್ ಈಸ್ ಆ್ಯಕ್ಚುಲಿ ದಿಸ್ ಈಸ್ ದಿ ಕಾರ್ಟೀಷಿಯನ್ ಸಿಸ್ಟಮ್ ಆಫ್ ದಿ ಪಾಯಿಂಟ್. ಇದನ್ನು ನಾವು ಪೋಲಾರ್ ಫಾರ್ಮ್ ಬರೆಯೋದಾದರೆ ಹಿಯರ್ ದ ಪ್ಯಾರಾಮೀಟರ್ಸ್ ಆರ್ ಎಕ್ಸ್ ಆ್ಯಂಡ್ ವೈ. ದ ಪೋಲಾರ್ ಫಾರ್ಮ್ ಈಸ್ ಆ್ಯಕ್ಚುಲಿ ನಥಿಂಗ್ ಬಟ್ ಪಿ ಈಸ್ ಈಕ್ವಲ್ ಟು ಆರ್ ಕಾಸ್ ಟೀಟಾ ಆ್ಯಂಡ್ ಆರ್ ಸೈನ್ ಟೀಟಾ. ಕರೆಕ್ಟ್ ಇದೆಯಾ? ಸೊ ದಿಸ್ ಇಸ್ ಆ್ಯಕ್ಚುಲಿ, ಸೊ ಝೆಡ್ ಕ್ಯಾನ್ ಬಿ ರಿಟನ್ ಆ್ಯಸ್ ಎಕ್ಸ್ ಪ್ಲಸ್ ಐ ವೈ. ಸೊ ಎಕ್ಸ್ ವಿಲ್ ಬಿ ಆರ್ ಕಾಸ್ ಟೀಟಾ, ವೈ ಈಸ್ ಈಕ್ವಲ್ ಟು ಆರ್ ಸೈನ್ ಟೀಟಾ. ಸೊ ಇದನ್ನು ನೀವು ಬರೆಯೋದಾದರೆ ದೇರ್ ಫೋರ್ ಆ್ಯಕ್ಚುಲಿ ಝೆಡ್ ಇಸ್ ಈಕ್ವಲ್ ಟು ಆರ್ ಕಾಸ್ ಟೀಟಾ, ಓಕೆ, ಪ್ಲಸ್ ಐ ಇಂಟು ಆರ್ ಸೈನ್ ಟೀಟಾ ಅಂತ ಬರಿತೀವಿ. ಇದನ್ನು ಸೇರಿ ಬರೆಯೋದಾದರೆ ಆ್ಯಕ್ಚುಲಿ ದಿಸ್ ಇಸ್ ನಥಿಂಗ್ ಬಟ್ ಎರಡರಲ್ಲೂ ಆರ್ ಕಾಮನ್ ತೆಗೆದ್ರೆ ರೆಪ್ರೆಸೆಂಟಿಂಗ್ ಝೆಡ್ ಇಸ್ ಈಕ್ವಲ್ ಟು ಆರ್ ಇಂಟು ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ. Okay, so this is the polar representation of the given complex number. ಗೊತ್ತಾಗ್ತಿದೆಯಲ್ಲ. ನಾವು ಆರ್ ಕೆಲವರು ಇದನ್ನು ಆರ್ ಝೆಡ್ ಇಸ್ ಈಕ್ವಲ್ ಟು ಆರ್ ಇಂಟು ಸಿಸ್ ಟೀಟಾ ಅಂತ ಬರಿತೀವಿ. ಸಿಸ್ ಟೀಟಾ ಅಂದರೆ ಏನು ಅಂತಂದರೆ ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ ಇಸ್ ನಥಿಂಗ್ ಬಟ್ ಸಿಸ್ ಟೀಟಾ ಅಂತ. ಯೂಶಲಿ ನೀವು ಫಸ್ಟ್ ಪಿ ಯು ಸಿಲಿ ಇದನ್ನು ನೀವು ನೋಡೋದಿಲ್ಲ. ಯು ವಿಲ್ ಬಿ ಸೀಯಿಂಗ್ ಇನ್ ದಿ ಫರ್ದರ್ ಕ್ಲಾಸಸ್. ಫಸ್ಟ್ ಪಿ ಯು ಸಿಗೆ ಸದ್ಯಕ್ಕಿಲ್ಲ, ಇಷ್ಟು ನೆನ್ಪಿಟ್ಕೊಳ್ಳಿ. Or else there is another formula called Euler's formula. So this formula was given by Euler, Leonardo Euler. So ಅವನೇನು ಬರೀತಾನೆ, z is equal to r into e power I theta ಅಂತ ಬರೀತಾನೆ. This is actually the exponential form of a complex number. ಇದು ನಿಮಗೆ ಈ ಸಿಲೆಬಸ್ಸಲ್ಲಿ ಇಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, you will be seeing this in the further classes. What is actually z e power I theta ಅಂತಂದರೆ that is actually the formula given by the Euler. ಓಕೆ, ಏನು ಫಾರ್ಮುಲಾ ಅಂತಂದರೆ ಇ ಪವರ್ ಐ ಟೀಟಾ ಈಸ್ ನಥಿಂಗ್ ಬಟ್ ಕಾಸ್ ಟೀಟಾ ಪ್ಲಸ್ ಐ ಸೈನ್ ಟೀಟಾ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ಮೈ ಯೂಲರ್ಸ್ ಫಾರ್ಮುಲಾ. ವೇರ್ ವಾಟ್ ಈಸ್ ದಿಸ್ ಆರ್? ಆರ್ ಮೀನ್ಸ್ ಓಕೆ ರೂಟ್ ಆಫ್ ಎ ಸ್ಕ್ವೇರ್, ಅಥವಾ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ. ದಿಸ್ ಆರ್ ಮೀನ್ಸ್ ದಿ modulus of a complex number. Okay, so r is nothing but root of x square plus y square. This is actually the modulus of z. And theta value ಹೇಗೆ ಕಂಡುಹಿಡಿಯಬಹುದು ಅಂತಂದರೆ theta value is nothing but tan inverse of y by x ಅಂತ ಕರಿತೀವಿ. This value theta is actually called the argument or amplitude of z ಅಂತ. ಗೊತ್ತಾಗ್ತಿದೆಯಲ್ಲ? ಸೊ ದಿಸ್ ಇಸ್ ದಿ ಮಾಡ್ಯುಲಸ್ ಆ್ಯಂಡ್ ದಿಸ್ ಇಸ್ ದಿ ಆರ್ಗ್ಯುಮೆಂಟ್. ಥೀಟಾ ಇಸ್ ದಿ ಆರ್ಗ್ಯುಮೆಂಟ್ ಆರ್ ಆಂಪ್ಲಿಟ್ಯೂಡ್ ಆಫ್ ದ ಕಾಂಪ್ಲೆಕ್ಸ್ ನಂಬರ್. ಇದನ್ನು ಕಾರ್ಟೀಷಿಯನ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ ನೋಡಿ. ಸೊ ಟೇಕಿಂಗ್ ಎ ಕಾರ್ಟೀಷಿಯನ್ ಪ್ಲೇನ್ ಆ್ಯಂಡ್ ಅ ಪಾಯಿಂಟ್, ಲೆಟ್ ಮೀ ಸೇ ದಿಸ್ ಪಾಯಿಂಟ್ ಇಸ್ ಎಕ್ಸ್ ಕಾಮ ವೈ. ಓಕೆ, ವಾಟ್ ಈಸ್ ಆ್ಯಕ್ಚುಲಿ ಮಾಡ್ ಝೆಡ್? ನಾನು ಆಲ್ರೆಡಿ ಹೇಳಿದ್ನಲ್ಲ, ಮಾಡ್ ಝೆಡ್ ಈಸ್ ನಥಿಂಗ್ ಬಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ಮಾಡ್ ಝೆಡ್. ದಿಸ್ ಈಸ್ ಮಾಡ್ಯುಲಸ್ ಆಫ್ ಝೆಡ್ ವಿಚ್ ಇಸ್ ನಥಿಂಗ್ ಬಟ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ y square, and the angle made by this with the positive x axis is actually nothing but theta. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ tan inverse of y by x. Okay students, we have come to the conclusion of this session. ಇದರ ಬೇಸ್ ಮೇಲೆ 100% ಪ್ರಾಬ್ಲಮ್ ಕೇಳ್ತಾರೆ. We will see that in the